ಶುಭಂ ಕರೋತು ಕಲ್ಯಾಣಂ ಆರೋಗ್ಯಂ ಧನಸಂಪದ ಶತ್ರುಬುದ್ಧಿ ವಿನಾಶಾಯ ದೀಪೋಜ್ಯೋತಿ ನಮೋಸ್ತುತೆ. ಸರ್ವಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ದೇವಿ ನಾರಾಯಣೀ ನಮೋಸ್ತುತೆ. ಇವತ್ತು ನಮ್ಮ ಏನು ಒಂದು ಜಿ ಮೀಡಿಯಾ ಇದೆ, ಇವತ್ತು ಸಾಧಕರನ್ನು ಗುರುತಿಸಿ ಏನು ಒಂದು ಅವಾರ್ಡ್ ಫಂಕ್ಷನ್ ಕೊಡ್ತಾ ಇದೆ. ಇದಕ್ಕೆ ಬರಬೇಕು ಅಂತ ನಮ್ಮ ರವಿ ನನಗೆ ಫೋನ್ ಮಾಡಿದ್ರು. ಖಂಡಿತ ಬರೋಕ್ಕಾಗೋದಿಲ್ಲ ರವಿ, ಯಾಕೆಂದರೆ ನನಗೆ ಅವತ್ತು 4 ಫಂಕ್ಷನ್ ಇದೆ, ಸಾಧ್ಯನೇ ಇಲ್ಲ ಅಂತ ಹೇಳಿದ್ದೆ. ಕೊನೆಗೆ ಇಲ್ಲ ಸ್ವಾಮೀಜಿ ನೀವು ಬರಲೇಬೇಕು ಅಂತ ಹೇಳಿದ್ರು. ನಾನಂದೆ ಗಾಡಿ ಬಾಡಿ 2 ಜೊತೇಲಿ ಇರ್ತದಪ್ಪ, ಯಾವುದು ಅಂದರೆ ವಿನಯ್ ಗುರುಜಿ ಬಂದರೆ ಬಾಡಿ ನಂದು ಗಾಡಿ ಅವ್ರದ್ದು, ಇಬ್ಬರು ಜೊತೇಲಿ ಬರ್ತೀವಿ ಬಾ ಅಂತ ಹೇಳ್ದು. ಅದು ತಕ್ಕನಾಗಿ ಇವತ್ತು ನಮ್ಮ ಕರ್ನಾಟಕಕ್ಕೆ ಏನು ಮುಖ್ಯಮಂತ್ರಿಯವರು ಇವತ್ತು ಹೊಸ ಮುಖ್ಯಮಂತ್ರಿಗಳು ಪ್ರಮಾಣ ವಚನ ಸಮಾರಂಭಕ್ಕೂ ಕರೆದಿದ್ದರು. ಇಬ್ಬರು ಜೊತೇಲಿ ಹೋಗಿ ಆ ಕಾರ್ಯಕ್ರಮ ಇಲ್ಲಿ ಮುಗಿಸ್ಕೊಂಡು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ವಿ. ಇವತ್ತು ನಮ್ಮ ಮುಖ್ಯಮಂತ್ರಿ ಚಂದ್ರು ಆಗಿರ್ಬೋದು, ರಾಜೇಂದ್ರ ಸಿಂಗ್ ಬಾಬು ಆಗ್ಬೋದು, ದೀಪಾ ನಾಣಯ್ಯನವರಾಗಿರ್ಬೋದು, ಇನ್ನು ದೊಡ್ಡ ಗಣೇಶ, ಇವತ್ತು ಈ ಜಾಗದಲ್ಲಿ ಮೇಲೆ ಹತ್ತಿ ನಾವು ಕುಳಿತಿದ್ದೀವಿ ಅಂದರೆ ನಿಮ್ಮಂಗೆ ನಾವು ಕೆಳಗೆ ಕುಳಿತು ನಾವು ಮೇಲಕ್ಕೆ ಬಂದಿದ್ದೀವಿ. ನಮ್ಮ ರಾಜೇಂದ್ರ ಸಿಂಗ್ ಬಾಬು ಒಂದು ಕಾಲದಲ್ಲಿ ಒಬ್ಬರು ಡೈರೆಕ್ಟ್ರು ಹೇಗಿರಬೇಕು, ಯಾವ ಥರ ಸಿನಿಮಾ ನಾವು ಕೊಡಬೇಕು ಜನಕ್ಕೆ ಅನ್ನೋ ತಿಳ್ಕೊಂಡಿರ್ತಕ್ಕಂಥವ್ರು. ಮುಖ್ಯಮಂತ್ರಿ ಚಂದ್ರು ಅವರು ನಮ್ಮ ಬಾಲಗಂಗಾಧರನಾಥ್ ಸ್ವಾಮೀಜಿಯವರು ಏನು BGS ಸಂಸ್ಥೆ ಪ್ರಾರಂಭ ಮಾಡಿದ್ದಾರೆ, ಆವಾಗ ಅವ್ರ ನಾಟಕ ಈಗ 900 ನಾಟಕಗಳ ಪ್ರದರ್ಶನ ನಡೆಯುತ್ತೆ ನೆಕ್ಸ್ಟು. ಇವತ್ತು ಅವ್ರ ಮುಖ ನೋಡಿದಾಗ ನಾವು ಸಾಧಕರಿಗೆ ಸಾವೇ ಇಲ್ಲ, ನಾನು ಸಾಯೋದೇ ಇಲ್ಲ ಅಂತ ಅವ್ರು ಹೇಳೇ ಬಿಟ್ಟಿದ್ದಾರೆ. ಇವತ್ತು ಆ ಸಾಧನೆ ಏನು ಮಾಡಿಕೊಟ್ಟಿದ್ದಾರೆ, ಅವ್ರಿಗೆ ಸಾವು ಖಂಡಿತ ಬೇಡ. ಯಾಕೆಂದರೆ ಅವರೊಬ್ಬರು 100 ಜನನ ನಗಿಸ್ತಾರೆ. ಇನ್ನು ಸಾಧನೆ ಬಗ್ಗೆ ಹೇಳಬೇಕು ಅಂದರೆ, ಒಂದು ಮರ ನಾವು ತಗೊಂಡ್ರೆ ಮರ ಬೇರಿಂದ ಹಿಡಿದು ಮೇಲ್ಗಡೆ ತುದಿವರೆಗೂ ಎಲೆ ಇರುತ್ತೆ. ಒಂದೊಂದು ಎಲೆ ಕೆಳಗಡೆ ಬೀಳಬೇಕಾದ್ರೆ ಅದು ಒಂದು ಗುರ್ತಿಟ್ಬಿಟ್ಟು ಕೆಳಗೆ ಬೀಳುತ್ತೆ. ಒಂದು ತೆಂಗಿನ ಮರ ನಾವು ತಗೊಂಡ್ರೆ ಗುದ್ದುಮಟ್ಟೆ ಅಂತ ಹೇಳ್ತೀವಿ ನಾವು. ಒಂದು ತೆಂಗಿನ ಗರಿ ಅದು ಮರಕ್ಕಿಂದ ಕೆಳಗಡೆ ಬೀಳಬೇಕಾದ್ರೆ ಅದು ಒಂದು ಗುರ್ತಿಟ್ಟು ಬೀಳುತ್ತೆ, ಯಾಕೆ ನಾನಿದ್ದೆ ಅಲ್ಲಿ ಅಂತ. ಇವತ್ತು ಈ ರಾಜ್ಯದಲ್ಲಿ ಆಗ್ಬೋದು, ದೇಶದಲ್ಲಿ ಆಗ್ಬೋದು, ಅನೇಕ ಸಾಧನೆ ಮಾಡಿರ್ತಕ್ಕಂಥ ಜನ ಯಾರು ಗುರುತಿಸ್ತಾನೇ ಇಲ್ಲ. ಇವತ್ತು ಜಿ ಕನ್ನಡ ಏನು ಇವತ್ತು ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ, ಇವತ್ತು ಸಾಧಕರು ಎಲ್ಲರೂ ಇಲ್ಲಿ ಮೇಲ್ಗಡೆ ಕುಳಿತಿರೋರು ಒಂಥರ ಸಾವಧಾನವಾಗಿರೋ ಸಾಧಕರು, ಕೆಳಗಡೆ ಕುಳಿತಿರ್ತಕ್ಕಂಥವ್ರು ಸಾಧನೆ ಮಾಡಿರೋ ಸಾಧಕರು. ಸಾಧನೆ ಮಾಡಲಿಕ್ಕೆ ವಯಸ್ಸು, ಚಿಕ್ಕ ವಯಸ್ಸು ದೊಡ್ಡ ವಯಸ್ಸು ಅಂತ ಬರೋದಿಲ್ಲ. ಅನೇಕ ಕಷ್ಟಪಟ್ಟು ಈ ಸಾಧನೆ ಈ ಲೆವೆಲ್ಗೆ ಬರುತ್ತೆ. ಸಾಧನೆ ಪ್ರಶಸ್ತಿ ತಗೋಬೇಕು ಅಂದರೆ ಹಿಂದೆ ಹಲವಾರು ನೋವುಗಳಿರುತ್ತೆ ಮನುಷ್ಯನಿಗೆ. ಒಬ್ಬ ಒಂದು ಕೀಟನಾಶಕ ಸಿಂಪಡಿಸಿದ್ರೆ ಒಂದು ಕೀಟನಾಶಕನೂ ಸಹ ಸಾಯಲಿಕ್ಕೆ ಒಂದು ಕೀಟನಾಶಕನೂ ಮುಖ್ಯ. ಔಷಧಿ ಏನು ಕಂಡುಹಿಡಿತಾ ಇದ್ದಾರೆ, ಅವರು ಬೇರಿಗೆ ಕಂಡುಹಿಡಿತಾ ಇದ್ದಾರೆ. ಅದೇ ರೀತಿ ಮನುಷ್ಯನಿಗೆ ಹಲವಾರು ಕಾಯಿಲೆಗಳು ಬಂದಿವೆ. ಈ ಥರ ಇವತ್ತು ರೋಗ ರುಜಿನಗಳು ಹಲವಾರು ಆಗ್ತಾಯಿದೆ. ನಮ್ಮ BGS ಆಸ್ಪತ್ರೆ ಏನಿದೆ ಬೆಂಗಳೂರಿನಲ್ಲಿ, ಇವತ್ತು ದಿವಸಕ್ಕೆ 3000 ಜನ ಪೇಷಂಟ್ ಬರ್ತಾರೆ ಹೋಗ್ತಾರೆ. ಇವತ್ತು ಯಾರಿಗೂ ನೆಮ್ಮದಿನೇ ಸಿಗ್ತಾ ಇಲ್ಲ. ಸಾಧಕನಿಗೆ ಎಲ್ಲಿ ನೆಮ್ಮದಿ ಸಿಗುತ್ತೆ? ಸಾಧನೆ ಮಾಡಬೇಕು ಅಂತ ಇವತ್ತು ನಮ್ಮ ಅಬ್ದುಲ್ ಕಲಾಂ ಆಗಿರ್ಬೋದು, ಮೋದಿಯವರಾಗಿರ್ಬೋದು, ಇವತ್ತು ನಮ್ಮ ಬಾಲಗಂಗಾಧರನಾಥ್ ಸ್ವಾಮೀಜಿಯವರಾಗಿರ್ಬೋದು, ಸಿದ್ಧಗಂಗಾ ಶ್ರೀಗಳು ಶಿವಕುಮಾರ ಸ್ವಾಮೀಜಿಯವರಾಗಿರ್ಬೋದು, ಹೀಗೆ ಅನೇಕ ಸ್ವಾಮೀಜಿಯವರುಗಳೇ ಆಗಿರ್ಬೋದು, ಇವತ್ತು ಸಾಧನೆ ಮಾಡಿರ್ತಕ್ಕಂಥವರು ಒಬ್ಬೊಬ್ಬರು ಒಂದೊಂದರಲ್ಲಿ ಸಾಧನೆ ಮಾಡ್ತಾರೆ. ಆ ಸಾಧನೆ ನಾವು ಇದ್ದಿದ್ದು ಜೀವ 100 ಜನ ಸಾಯ್ತೀವಿ, ಬದುಕ್ತೀವಿ, ಸಾಯ್ತೀವಿ. ಆದರೆ ಜೀವನದಲ್ಲಿ ಏನೋ ಒಂದು ಸಾಧನೆ ಮಾಡಿ ಸಾಯೋದಿದೆಯಲ್ಲ, ಅದಕ್ಕಿಂತ ದೊಡ್ಡ ಕೆಲಸ ಯಾವತ್ತೂ ಇಲ್ಲ. ನಾವು ಒಂದು 5 ಜನಕ್ಕೆ ಕೆಲಸ ಕೊಡ್ತೀವ, ಅದು ಒಂದು ಸಾಧನೆಯೇ. 50 ಜನಕ್ಕೆ ಕೆಲಸ ಕೊಡ್ತೀವ, ಅದು ಒಂದು ಸಾಧನೆಯೇ. ನಾನು ಏನು ಸಾಧನೆ ಮಾಡಬೇಕು ಅಂತ ಹೊರಟಿರ್ತೀವೋ ಅದನ್ನು ಮುಗಿಸೋ ಗಂಟ ನಾವು ಮಾಡ್ತೀವಲ್ಲ, ಅದು ಒಂದು ಸಾಧನೆ. ಇವತ್ತು ನಮ್ಮ ಜಿ ಕನ್ನಡದವರು ಇಂಥ ದೊಡ್ಡವರು ಚಿಕ್ಕವರು ಅಂತ ಬರೋದಿಲ್ಲ ಸಾಧನೆ ಮಾಡೋರಿಗೆ. ಇವತ್ತು ಎಲ್ಲ ರೀತಿಯ ಸಾಧನೆಯನ್ನು ಮಾಡಿ ಇವತ್ತು ನಮ್ಮ ಅನೇಕ ಸಾಧಕರಿಗೆ ಸನ್ಮಾನ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ಆಗಿದೆ. ಈ ರೀತಿ ಸಾಧನೆ ಯಾವಾಗಲೂ ಈ ಸಾಧನೆ ಮಾಡೋರನ್ನ ನಮ್ಮ ಜಿ ಕನ್ನಡ ಗುರುತಿಸ್ತಾ ಇರಲಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಶ್ರೀ ಗುರುದೇವ್.